ನಮಸ್ಕಾರ. ವಿಕೆ ಸುದ್ದಿಗೆ ಸ್ವಾಗತ. ಹಗರಿಬೊಮ್ಮನಹಳ್ಳಿ ತಾಲೂಕು ಜನರ ಜೀವನಾಡಿ ಮಾಲ್ವಿ ಜಲಾಶಯಕ್ಕೆ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಜೆ.ಎಂ. ವೀರಸಂಗಯ್ಯರವರು ಈ ಸಂದರ್ಭದಲ್ಲಿ ಸಾಹಿತಿಗಳು, ಹಿರಿಯ ರೈತ ಮುಖಂಡರಾದ ಉರ್ಕಡ್ಲಿ ಶಿವಕುಮಾರ್, ನಿವೃತ್ತ ಪಿಡಿಒ ಕೃಷ್ಣಮೂರ್ತಿ, ಕುಮಾರಸ್ವಾಮಿ, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಇದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರಸಂಗಯ್ಯನವರು, ಗೇಟ್ ರಿಪೇರಿ ಸಂಬಂಧಿಸಿದಂತೆ ಮುನಿರಾಬಾದ್ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಹಾಗೂ ಹಗರಿಬೊಮ್ಮನಹಳ್ಳಿ ತಹಸೀಲ್ದಾರ್ರೊಂದಿಗೆ ಸ್ಥಳದಲ್ಲಿ ದೂರವಾಣಿ ಮುಖಾಂತರ ಮಾತನಾಡಿದರು. ಮಾಲ್ವಿ ಜಲಾಶಯ ಗೇಟ್ ರಿಪೇರಿಗೆ ಏಪ್ರಿಲ್ 26ರವರೆಗೆ ಗಡುವು ನೀಡಿದರು. ಆ ಸಮಯದ ಒಳಗಾಗಿ ರಿಪೇರಿ ಆಗದಿದ್ದಲ್ಲಿ 27ನೇ ತಾರೀಕು ಸಾವಿರಾರು ರೈತರು, ಜನಸಾಮಾನ್ಯರು, ವ್ಯಾಪಾರಸ್ಥರೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ವಿಕೆ ಸುದ್ದಿಗೆ ತಿಳಿಸಿದರು. ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಪತ್ರಕರ್ತರು ಸೇರಿ. ಈಗ 2 ತಿಂಗಳಾಯ್ತು ಇಲ್ಲಿ ಕಾಮಗಾರಿ ಏನು ನಡೆದಿಲ್ಲ. ಇದು ಹಗರಿಬೊಮ್ಮನಹಳ್ಳಿಯಲ್ಲಿ ಅರಾಜಕತೆ ಮತ್ತು ಜನರಲ್ಲಿ ಮನಸ್ತಾಪ ದೊಡ್ಡ ಪ್ರಮಾಣದಲ್ಲಿ ಬೆಳೆಕತ್ತೈತಿ. ಮತ್ತು ಇದು ಕಾನೂನಾತ್ಮಕ ಸಮಸ್ಯೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ನಾಳೆ ನಾವು ಬಸವೇಶ್ವರ ಬಜಾರ್ದಲ್ಲಿ ಒಂದು 3 ರಿಂದ 4 ದಿನಗಳು ಟೈಮ್ ಕೊಡ್ಬೇಕಂತ ಚರ್ಚೆ ನಡೆದೈತಿ. 4 ಕೋಟಿ ಮಂಜೂರಾಗೈತಿ, ಟೆಂಡರ್ ಆಗೈತಿ. ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕಾದವನು ಕಾಂಟ್ರಾಕ್ಟ್ 2 ತಿಂಗಳಾದರೂ ಕೂಡ ಯಾವುದೇ ಕಾರಣಕ್ಕೆ ಒಂದೇ ಒಂದು ಸಣ್ಣ ಕೆಲಸ ಕೂಡ ಇಲ್ಲಿ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಾರನ ಸಂಪರ್ಕ ಮಾಡಿದ್ವಿ. ಅವರು ಕೊಟ್ಟಿರ್ತಕ್ಕಂಥ ವಸ್ತುನಿಷ್ಠ ಮಾಹಿತಿ ಜೊತೆಗೆ ಮಾಲಿ ಅಕ್ಕಪಕ್ಕ ಇರ್ತಕ್ಕಂಥ ರೈತರ ಮಾಹಿತಿ, 2 ತಿಂಗಳಿಂದ ಒಂದೇ ಒಂದು ನಟ್ಟು ಕೂಡ ಇಲ್ಲಿ ಬಿಗಿ ಮಾಡಿಲ್ಲ, ಏನು ಮಾಡಿಲ್ಲ ಅವರು. ಇದನ್ನು ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂಗಾರಿ ಯಾವ ಟೈಮ್ನಾಗಾದರೂ ಮಳೆ ಕಚ್ಬೋದು. ಆ ಮಳೆ ಕಚ್ಚಿದ ತಕ್ಷಣ ಇರೋ ಡ್ಯಾಮು ನಮಗೆ ಗೇಟ್ ರೆಡಿ ಆಗಿಲ್ಲ ಅಂದ್ರೆ ಯಾಕೆ ಡ್ಯಾಮ್ ಕಟ್ಟಿದ್ರಿ? ಡ್ಯಾಮು ಒಡೆಯೋಕ್ಕಾದ್ರೂ ಒಂದು 2 ಕೋಟಿ ಮುಂಚಿನ ಮಾಡಿಸ್ಬಿಡ್ರಿ ನೀವು ಎಲ್ಲರೂ ಸೇರಿ. ಅದಕ್ಕೆ ನೀವು ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟ ಟೆಂಡರ್ ಯಾರಿಗಾಗೈತಿ, ಸಂಬಂಧಪಟ್ಟ ಕಾಂಟ್ರಾಕ್ಟ್ ಯಾರಾಗೈತಿ, ನೀವು ಶಾಸಕರಿಗೆ ನೋಟಿಸ್ ಕೊಡೋಕ್ಕಾಗಲ್ಲ, ಗೊತ್ತೈತಿ ನಮಗೆ. ಶಾಸಕರಿಗೆ ನಾವು ನೋಟಿಸ್ ಕೊಡ್ತೀವಿ. ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸೋ ಕೆಲಸ ನಾವು ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ಬೇಕು. ಅದಕ್ಕೆ ನಾನೀಗ ಬಂದು ರೈಟಿಂಗ್ ಕೊಡ್ಬೇಕಂತಂದರೆ ಇಲ್ಲಿ ಮುಗಿಸ್ಕೊಂಡು ಬಂದು ನಿಮ್ಮ ಆಫೀಸ್ನಾಗ ಕೂತ್ಕೊಂಡು ನಾವು ಸಾರ್ವಜನಿಕರಿಂದ ಒಂದು ಹಿತಾಸಕ್ತಿ ಬರೆದು ಕೊಟ್ಟು ಸೈನ್ ಮಾಡಿ ಹೋಗ್ತೀವಿ. ಈಗ ನೀವು ಆಫೀಸ್ನಾಗ ಇರಲಿಲ್ಲ, ಹಂಗಾಗಿ ನಾವು ಈಗ ಬಂದ್ವಿ ಡೈರೆಕ್ಟಾಗಿ. ಸರಿ, ಹಾಂ, ಅಲ್ಲಿ ಇದ್ದರಿಗೆ ಬರೆದು ಕೊಟ್ಟು ಹೋಗ್ತೀವಿ. ಡೆಪ್ಟಿ ತಹಸೀಲ್ದಾರ್ ಯಾರು ಇರ್ತಾರೆ ಅವ್ರಿಗೆ ಕೈ ಕೊಟ್ಟು ಹೋಗ್ಲಾ? ಅಲ್ಲಿ ಕೊಟ್ಟು ಹೋಗ್ತೀವಿ. ಇಲ್ಲಿ ಕೆ ಕೃಷ್ಣಮೂರ್ತಿ ಅವರು, ಉರ್ಕಡ್ಲಿ ಶಿವಕುಮಾರ್ ಅವರು, ನಮ್ಮ PID ಬ್ಯಾಂಕ್ ಮಾಜಿ ನೌಕರರಾಗಿರ್ತಕ್ಕಂಥ ಕುಮಾರ್ ಅವರು, ನಮ್ಮ ರೈತ ಸಂಘದ ರವಿಕುಮಾರ್ ಅವರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀವಿ. ಇಲ್ಲಿ ಇದನ್ನು ಬರೆದು ಕೊಟ್ಟು ಅಲ್ಲಿ ಬರೆದು ಕೊಟ್ಟು ಹೋಗ್ತೀನಿ ತಾಯಿ. ಶೇರ್ ಮಾಡ್ತೀವಿ. ಶೇರ್ ಮಾಡ್ತೀವಿ. ಜೊತೆಗೆ ಇದನ್ನು ನೀವು ತ್ವರಿತವಾಗಿ ತಗೋಬೇಕು. ಇದು ಶಾಸಕರ ಗಮನಕ್ಕೆ ತಂದ್ರೆ ಆಗಲ್ಲ. ಇದು ಶಾಸಕರ ಗಮನಕ್ಕೆ ತಂದ್ರೆ ಆಗಲ್ಲ. ಇದು ಗೊತ್ತಾಗೈತೆ ನಮಗೆ. ಈಗ ಅಧಿಕಾರಿಗಳಿಂದನೇ ಮಾಡಿಸ್ಬೇಕು ಇದಕ್ಕೆ. ಇದು ನಮ್ಮ ಒಟ್ಟಿವರಿ ನಮಗೆ, ಅವ್ರ ಒಟ್ಟಿವರಿ ಅವ್ರಿಗೆ. ತುಂಗಭದ್ರಾ ಡ್ಯಾಮ್ ಪಕ್ಕಿಗಿರೋರು ಅವ್ರು ಏನು ಮಾಡ್ತಾರ, ನಮಗೆ ಇಲ್ಲಿ ಮಾಲ್ವಿ ಡ್ಯಾಮ್ ತುಂಬಿದ್ರೆ ನಮಗೆ ಮುಂದೆ ಊಟ, ನಮ್ಮ ಸಂಕಟ ನಮಗೆ, ಅವ್ರ ಸಂಕಟ ಅವರಿಗೆ. ಓಕೆ ತಾಯಿ. ಈ ಮಾಲ್ವಿ ಜಲಾಶಯ ಅಂದರೆ ಹಗರಿಬೊಮ್ಮನಹಳ್ಳಿ ಜಲಾಶಯ ಕಳೆದ 6 ತಿಂಗಳಿಂದನೇ ಟೆಂಡರ್ ಆಗಿ ಕೆಲಸ ನಡಿಬೇಕಾಗಿದ್ದು, ಇವತ್ತು 8 ಗೇಟ್ಗಳನ್ನ ದುರಸ್ತಿ ಮಾಡಿರ್ತಕ್ಕಂಥದ್ದು ಕಾಣುತ್ತೆ. ಇನ್ನು 2 ಗೇಟು ಕೇವಲ ಒಂದು 15-20 ದಿನದಾಗ ಮುಗಿತಕ್ಕಂಥ ಕೆಲಸ. ಈಗ ಹೆಚ್ಚು ಕಮ್ಮಿ 60 ದಿನ ಆದರೂ, 2 ತಿಂಗಳ ಸಮಯ ಆದರೂ ಕೂಡ ಇವತ್ತು ಆ ಕೆಲಸ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಟೆಂಡರ್ ತೆಗೆದಿರ್ತಕ್ಕಂಥ ಕಾಂಟ್ರಾಕ್ಟರ್ ಆಗಿರಲಿ, ಅಥವಾ ಈ ಭಾಗದ ಜನಪ್ರತಿನಿಧಿಯಾಗಿರಲಿ, ಇವರ ನಿರ್ಲಕ್ಷ್ಯವನ್ನು ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ತೀರ್ಮಾನ ಮಾಡಿದ್ದೀವಿ. ಇನ್ನೂ ತಾಳ್ಮೆ ಇಲ್ಲ. ಯಾವ ಟೈಮ್ನಲ್ಲಾದರೂ ಮುಂಗಾರಿ ಮಳೆ ಕಚ್ಬೋದು. ಮುಂಗಾರಿ ಮಳೆ ಬಂತಂದರೆ ನೀರು ಸಂಗ್ರಹ ಆಗೋದು ಬಿಟ್ಟು ಕೆಳಗೆ ಹರಿದು ಹೋಗಿ ವೇಸ್ಟ್ ಆಗ್ತದೆ, ಮತ್ತೆ ತುಂಗಭದ್ರಾ ಜಲಾಶಯಕ್ಕೆ ಸೇರ್ತದೆ. ಇದನ್ನು ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ, ಇಂಜಿನಿಯರ್ಗಳಿಗೂ, ಆ ಟೆಂಡರ್ ತಗೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ಗಳಿಗೂ ದ ಸೇಮ್ ಟೈಮ್ ಜನಪ್ರತಿನಿಧಿಗೆ ಹೇಳಿ 3-4 ಸರಿ ಎಚ್ಚರಿಕೆ ಕೊಟ್ಟಿವಿ.
ಅವ್ರಿನ್ನೂ ಎಚ್ಚರಗೊಂಡಿಲ್ಲ. 2 ತಿಂಗಳಾದರೂ ಸೋಮವಾರ ಮಾಡ್ತೀನಿ, ಮಂಗಳವಾರ ಮಾಡ್ತೀನಿ, ಬುಧವಾರ ಮಾಡ್ತೀನಿ ಅಂತೇಳಿ ಬರೀ ಇದೇ ಥರ ದಿನಗಳನ್ನ ಕಳಿತಕ್ಕಂಥದ್ದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅಗರಿಬೊಮ್ಮನಹಳ್ಳಿಯ ಸಮಸ್ತ ನಾಗರಿಕರು ಇವತ್ತು ಎಚ್ಚರಗೊಂಡಾರ. ಇದು ಹಿಂದಿನ ಸಾರಿನೇ ಆ ಥರ ನೀರು ಫೋಲಾಯಿತು. ಹಿಂದಿನ ಸಾರಿ ಫೋಲಾದ್ದನ್ನು ಕ್ಷಮಿಸಿದಾರ, ಇನ್ನು ಮುಂದೆ ಅದನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅಗರಿಬೊಮ್ಮನಹಳ್ಳಿಯ ಇಲ್ಲಿಯ ರೈತರು, ಇಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು, ಸಮಸ್ತ ನಾಗರಿಕರು ಎಲ್ಲರ ಜೀವದ ಪ್ರಶ್ನೆ ಇದು. ಕೇವಲ ರೈತರದು ಏನು 7,500 ಎಕರೆ ಹೆಕ್ಟರ್ ಅವರಿಗಷ್ಟೇ ಸಂಬಂಧಪಟ್ಟದ್ದು, ಯಾವುದೋ ಒಂದು 14 ಕಳ್ಳಿ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡ್ರೆ ಹುಷಾರು. ಇಡೀ ಸಮಗ್ರ ಅಗರಿಬೊಮ್ಮನಹಳ್ಳಿ ಜನತೆಯ ಜೀವಾಳ ಇದು. ಇದನ್ನು ತಕ್ಷಣ ರಿಪೇರಿ ಮಾಡದಿದ್ದರೆ ನಾವು ತೀರ್ಮಾನ ಮಾಡಿದ್ದೀವಿ, ಇನ್ನೂ 3 ದಿನ ಕೆಳಗೆ ಅವಕಾಶ ಕೊಡ್ತೀವಿ. ಕೆಲಸ ಸ್ಟಾರ್ಟ್ ಆಯ್ತು ಸರಿ, ಆಗದಿದ್ದರೆ ಸಂಪೂರ್ಣವಾಗಿ ಅಗರಿಬೊಮ್ಮನಹಳ್ಳಿಯ ಸಮಗ್ರ ಜನರು ಒಳಗೊಂಡಂತೆ 27ನೇ ತಾರೀಕು, ಏಪ್ರಿಲ್ 27ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹುಷಾರು, ಜಲ್ದಿ ಬೇಗ ಮುಗಿಸ್ಲೇಬೇಕು ಅನ್ನೋದು ಒತ್ತಾಯ. ಎಲ್ಲಿ ಪ್ರತಿಭಟನೆ ಮಾಡಿ ಚನ್ನಬಸವನಗೌಡರು ಏನು ಈ ಜಲಾಶಯವನ್ನು ಪ್ರಾರಂಭ ಮಾಡಿದರು, ಇಡೀ ಅಗರಿಬೊಮ್ಮನಹಳ್ಳಿಗೆ ಯಾವುದೇ ದೊಡ್ಡ ಕೆರೆಗಳಾಗಲಿ ದೊಡ್ಡ ಜಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇರಲಿಲ್ಲ. ಅಂಥ ವಿಶಿಷ್ಟ ಸಂದರ್ಭದಲ್ಲಿ ಅತ್ಯಂತ ಗಾಂಧಿವಾದಿಯಾಗಿರ್ತಕ್ಕಂಥ ಚನ್ನಬಸವನಗೌಡರು ಇದನ್ನು ಭಾಳ ಕಷ್ಟಪಟ್ಟು ಇಲ್ಲಿ ಒಂದು ಜಲಾಶಯ ನಿರ್ಮಾಣ ಮಾಡಿದರು. ಈ ಜಲಾಶಯ ತುಂಬಿ ಹರಿದಾಗ ಅಗರಿಬೊಮ್ಮನಹಳ್ಳಿಯ ಇಡೀ ಸಮಸ್ತ ವ್ಯಾಪಾರಸ್ಥರು, ಸಮಸ್ತ ನಾಗರಿಕರು, ಅಷ್ಟು ಮಾತ್ರ ಅಲ್ಲ, ಇಡೀ ಬಲದಂಡೆ ಎಡದಂಡೆ ನದಿಯ ಏನು ಅಗರಿ ಪಕ್ಕದಲ್ಲಿ ಬರ್ತಕ್ಕಂಥ ಅತಿ ಹೆಚ್ಚು ಪಂಪ್ ಸೆಟ್ಗಳು ನೀರಾವರಿಯನ್ನು ಹೊಂದಿ ಇಡೀ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಸುಮಾರು ಒಂದು 60,000 ಎಕರೆ ನೀರಾವರಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಕುಡಿಯೋ ನೀರಿನಿಂದ ಹಿಡಿದು ಪ್ರತಿಯೊಂದು ಕೂಡ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಸಾಕ್ಷೀಭೂತವಾಗಿರತಕ್ಕಂಥದ್ದು. ಕಳೆದ ಏನು ಒಂದು 6-7 ವರ್ಷ ಈ ಡ್ಯಾಮ್ ತುಂಬಿ ಸುಸೂತ್ರವಾಗಿ ನಡೀತು. ಅದರ ನಂತರ ಈ ಜಲಾಶಯವನ್ನು ನಿರ್ಲಕ್ಷ್ಯಕ್ಕೊಳಪಡ್ತು. ಕೆಲವು ದಿನಗಳ ಹಿಂದೆ ಕುಡಿಯೋ ನೀರಿನಿಗಾದರೂ ಇದು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ತುಂಗಭದ್ರಾ ಜಲಾಶಯದಿಂದ ನೀರನ್ನು ತಂದಿರತಕ್ಕಂಥದ್ದು. ಆ ನೀರನ್ನು ಸರಿಯಾಗಿ ಕ್ರೋಢೀಕರಿಸಿ ಬಳಸುವ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ನೇರ ಹೊಣೆ ಹೊರಬೇಕು. ಹಂಗಾಗಿ ಸರ್ಕಾರದಿಂದ ಕೋಟ್ಯಾಂತರ ದುಡ್ಡು ಬರುತ್ತೆ, ಅದನ್ನು ಉಪಯೋಗ ಮಾಡಿಕೊಂಡು ಸಮಗ್ರ ಅಗರಿಬೊಮ್ಮನಹಳ್ಳಿ ಜನತೆಯ ರಕ್ಷಣೆಗೆ ಮುಂದಾಗಬೇಕಾಗಿತ್ತು. ಸಂತೋಷ ಆಯ್ತು. ಇಲ್ಲಿ ಹುಲಿ ಮಾಡೋ ಕೆಲಸ 2 ಗೇಟ್ ಹಾಕೋದು ನಿಲ್ಲಿಸ್ಬಿಟ್ರಲ್ಲ, ಒಂದು ವಾರದೊಳಗೆ ಹಾಕ್ಸಿರಾ? ಅಲ್ಲ, ನೀವು ಮಾತಾಡಿದಲ್ಲಿ ರೆಕಾರ್ಡ್ ಹಾಕತ್ತೈತಿ, ವಿಡಿಯೋ ಮಾಡಕತ್ತೀವಿ ಅಲ್ಲ, ಅದ್ರಾಗೆ ಸ್ಪಷ್ಟ. ಮತ್ತೇನು ಕದ್ದು ಮುಚ್ಚೇನು ವ್ಯವಹಾರ ನಮ್ಮದು? ಅಲ್ಲಿ ನಾವು ಹಂಗಲ್ಲ, ನೀವು ಹಂಗಲ್ಲ. ನಿಮಗೆ ಹೆಸರು ಗೊತ್ತಿದ್ದಿಲ್ಲ, ನಿಮಗೆ ನಿಮ್ಮ ನಂಬರ್ ಇದ್ದಿಲ್ಲ. ಈಗ ನಿಮ್ಮ ಇಲ್ಲೊಬ್ರು ತಗೊಂಡು ಖುಷಿದಪ್ಪ ಅದ್ರ ಕೊಟ್ಟರು, ಅವ್ರು ಕೊಡಲ್ಲ ಸರ್ ಬೈತಾರೆ ಅಂದರೆ, ಯಾವ್ದು ಬೈತಾರೋ ಕೊಡೋ ಮರ ಅಂತೇಳಿ ಜಬರಿಸ್ತೀವಿ. ಕೊಟ್ಟ ಹೆದರಿಕೆ ಅಂತ ಮತ್ತೆ ನಂಬರ್ ಕೊಡ್ಬಾರ್ದು ಅಂತ ಹೇಳಿ ಅದಕ್ಕೆ. ಈಗ ಸೆಕ್ಷನ್ ಆಫೀಸರ್ ಯಾರು ಇದಕ್ಕೆ? ನೀವ? ಮತ್ತೇನು ಹುಲಿರಾಜರ ಕೈ ಕೆಲಸ ಕತೆ ಏನು ಸಿಂಹರಾಜನ ಕರ್ಕೊಂಬರ್ಬೇಕು ನಾವು? ನೀವು ಒಂದು ವಾರದಾಗ ಆಗದಿದ್ರೆ 27ನೇ ತಾರೀಕು ಅಗರಿಬೊಮ್ಮನಹಳ್ಳಿ ಬಂದಕತಿ. ಅಗರಿಬೊಮ್ಮನಹಳ್ಳಿ ಬಂದಕತಿ ಯಾರ ವಿರುದ್ಧ ಬಂದಕತಿ ಗೊತ್ತಾ? ಫಸ್ಟು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ, 2ನೇದು ಜನಪ್ರತಿನಿಧಿ ಮೇಲೆ. ಇಬ್ಬರನ್ನೂ ಅಲ್ಲಿ ದೊಡ್ಡ ಮೂರ್ತಿ ಮಾಡಿ ಬೆಂಕಿ ಹಚ್ತೀವಿ ನೋಡು. ಮತ್ತು ನಿಮಗೆ ಹಚ್ಚಲ್ಲ, ಡೈರೆಕ್ಟಾಗಿ ಆ ಮೂರ್ತಿ ಮಾಡಿ ಹಚ್ತೀವಿ. ಮತ್ತು ಅದಕ್ಕೆ ಅವಕಾಶ ಕೊಡಲ್ಲ, ಹೋದಲ್ಲ? ಆಯ್ತು, ಅದರ ಅವಕಾಶ ಕೊಡಲ್ಲ ಅಂದ್ರೆ ಭಾಳ ಸಂತೋಷ ನಮಗೇನು. ನಾವೇನು ಸುಮ್ಮನೆ ಏನು ಈಗೇನು ನಾವೇನು ತಿಂಡಿಗೆ ಹೋರಾಟ ಮಾಡಲ್ಲ. ಇದು ಜನರ ಪ್ರಶ್ನೆ. ಮುಂಗಾರಿ ಮಳೆ ಬಿತ್ತಂದ್ರೆ ಒಂದು ವಾರದೊಳಗೆ ನಾವು ಏನು ಮಾಡ್ಬೇಕು? ನಾವು ಒಂದು ವಾರ ಅಂತ ಹೇಳಿದ್ವಿ, ನೆನ್ಪಿಟ್ಟಿಗ ಕರೆಕ್ಟಾಗಿ 3-4 ದಿನ, ಒಂದು ವಾರ. ಇವತ್ತು ಯಾವ ವಾರ? ಮಂಗಳವಾರ ಬುಧವಾರ. ಮತ್ತು ಇಲ್ಲಿ ಬಂದು ನೋಡಿರಿ, ಯಾವಾಗಾರು ಬಂದಿರಿ ಇಲ್ಲಿಗೆ? ಯಾವಾಗ ಬಂದಿರಿ? ನಾವಿಲ್ಲಿ ಇಲ್ಲಿ ಅಕ್ಕಪಕ್ಕಗಳಿರೆಲ್ಲ ಜನ ಕಾಯ್ತದಾರ. ಆ ನೀರಾವರಿ ಇಲಾಖೆ ಆಫೀಸ್ ಹೆಂಗೈತೆ ನೋಡಿರ? ಇಲ್ಲಿ ಸರಿ, ಒಪ್ಪಿಗೆ ನಿಮ್ಮ ಆಫೀಸ್ಗೆ ಒಂದು ಕೆಲಸ ಮಾಡಿರಿ. ಅಲ್ಲಿ
ಒಂದೆರಡು ಕಸಬರಿಗೆ ಏನ್ರಿ ಇಡ್ರಿ, ನಾವು ಬಂದಿನ ಕಸ ಹೊಡೆದು ಹೋಗ್ತೀವಿ. ಈಗ ಆಫೀಸ್ ಐತೆ, ಈಗ ಆಫೀಸ್ ಹತ್ರ ಹೋಗ್ತೀವಿ ನೋಡಿ, ಈಗ ಆಫೀಸ್ ಹತ್ರ ಹೋಗ್ತೀವಿ, ಮುನ್ರಾಬಾದ್ ಆಫೀಸ್ಗೆ ಬರ್ತೀವಿ, ಅಲ್ಲೇನು ದೂರ ಇಲ್ಲ ನಮಗೆ. ಇಲ್ಲಿ ಅಗರಿಬೊಮ್ಮನಹಳ್ಳಿ ಜಲಾಶಯ ಮೇಂಟೈನ್ ಮಾಡೋಕೆ ಮುನ್ರಾಬಾದ್ನಾಗ ಕೂತ್ಕೊಂಡು ನೀವು ಯಾವಾಗ ಮಾಡ್ತೀರೋ ಯಾವಾಗ ಬಿಡ್ತೀರೋ ನಮ್ಗೆ ಹೆಂಗೆ ಗೊತ್ತಾಕವು? ಆಯ್ತು, ಈಗ ನನ್ನ ಕ್ವಶನ್ ಇಷ್ಟೇ, ಒಂದು ವಾರ ನೀವು ಸಮಯ ಕೇಳಿರಿ, ಒಂದು ವಾರದ ಕಾಯ್ತಿ, ಒಂದು ವಾರ ಆಗಿಲ್ಲ ಅಂದ್ರೆ 27ನೇ ತಾರೀಕು ಡೆಡ್ಲೈನ್ ಫಿಕ್ಸ್ ಮಾಡೀವಿ. ಅಲ್ಲಿಗೂ ನೀವು ಅದಕ್ಕೆ ಮಾಡಲಿಲ್ಲ ಅಂದ್ರೆ ಇಡೀ ಸಮಗ್ರ ನಾಗರಿಕರು ದೊಡ್ಡ ರೀತಿಯ ಆಂದೋಲನ ಮಾಡೇ ಮಾಡ್ತೀವಿ. ಓಕೆ, ಹುಡ್ಕೊಂಡು 26ನೇ ತಾರೀಕು ಲಾಸ್ಟ್ ಡೇಟ್ ಕೊಡ್ತೀವಿ. 26ನೇ ತಾರೀಕು ಒಳಗೆ ಆಗಿದ್ರೆ ಇಲ್ಲಿ ಬೃಹತ್ ಪ್ರತಿಭಟನೆ ಅಗ್ರಿಮೆಂಟ್ ಹಾಕಿ ಸಮಸ್ತ ನಾಗರಿಕರು ರೈತರು ಎಲ್ಲರೂ ಕೊಡ್ತಾ ಇದ್ದೀವಿ. ಹೀಗಾಗಿ ತಹಸೀಲ್ದಾರ್ರಿಗಾಗಲೇ ಮಾತಾಡಿದ್ದೀನಿ, ಒಂದು ಅರ್ಜಿ ಕೊಟ್ಟೋಗ್ರಿ ಅಂತ ಹೇಳಿದ್ರು. ಅವ್ರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಇನ್ನೊಂದು ಸರಿ ನೆಟ್ ಮಾಡಿ ಅದನ್ನು ಮಾಡಬೇಕು ಇಂಥ 2 ಮಾತು ಹೇಳ್ಬೇಕು. ಮತ್ತಷ್ಟು ವಿಷಯ